ಭಾರತೀಯ ಜನತಾ ಪಾರ್ಟಿ, RSS ಅವರು, ಜನಸಂಘದವರು, ಹಿಂದೂ ಮಹಾಸಭಾದವರು, ವಿಶ್ವ ಹಿಂದೂ ಪರಿಷತ್ತವರು ದೇಶ ಅಂತ ಯಾವತ್ತೂ ಮಾತಾಡೋದಿಲ್ಲ, ಧರ್ಮ ಅಂತ ಮಾತಾಡ್ತಾರೆ. ದೇಶ ಅಂತ ಮಾತಾಡೋರು ಇದ್ದರೆ ಅವ್ರಿಗೆ ಯಾವುದಾದ್ರೂ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ತೋರಿಸಿ. ಸ್ವತಂತ್ರ ಹೋರಾಟದಲ್ಲಿ ಯಾವುದಾದ್ರೂ ಒಂದೇ ಒಂದು ಪ್ರಾಣಿ, ಭಾರತೀಯ ಜನತಾ ಪಾರ್ಟಿ ಆಗಲಿ RSSನ ಒಂದು ಜಂತು ಯಾವುದಾದ್ರೂ ಪ್ರಾಣ ಕಳ್ಕೊಂಡಿದ್ಯಾ ಅಂತ ನೋಡಿ ನಾವೆಲ್ಲರೂ ಸಹ ಅವ್ರ ಗುಲಾಮರಾಗೋಣ. ಒಬ್ಬರೂ ಸಹ ನಿಮಗೆ ಸಿಕ್ಕೋದಿಲ್ಲ. ಯಾರೂ ಸಹ ಸ್ವತಂತ್ರ ಹೋರಾಟದಲ್ಲಿ ಸಂಪೂರ್ಣವಾಗಿರಲಿಲ್ಲ. ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾಯಕರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ನಾಯಕರು. ಇದು ಈಗಾಗಲೇ ಮುಖ್ಯಮಂತ್ರಿಗಳು ಸಹ ಹೇಳಿದ್ರು, ಕರ್ನಾಟಕದ ಇತಿಹಾಸದಲ್ಲಿ ಶಿವಮೊಗ್ಗದಲ್ಲಿ ಈಸೂರು ಅಂತ ಹೇಳಿ ಅಲ್ಲಿ ಆ ಗ್ರಾಮ ಪಂಚಾಯತಿನಲ್ಲಿ ನಾವು ಸ್ವತಂತ್ರರು, ನಾವು ಬ್ರಿಟಿಷರ ಅಡಿಗಿಲ್ಲ ಅಂತ ಹೇಳಿ ತ್ರಿವರ್ಣ ಧ್ವಜವನ್ನು ಆರಿಸಿ ಬ್ರಿಟಿಷರಿಗೆ ಸೆಡ್ ಹೊಡೆದಿದ್ರು. ಅಲ್ಲೂ ಸಹ ಸಹಸ್ರಾರು ಜನ ಜೈಲಿಗೆ ಹೋಗಿರ್ತಕ್ಕಂಥ ಇತಿಹಾಸ ನಮ್ಮಲ್ಲಿದೆ. ಇತಿಹಾಸವನ್ನು ನೋಡುವಾಗ ನಾವು ಇತಿಹಾಸ ದಾಖಲಾಗಿರ್ತಕ್ಕಂಥದ್ದು ನಮ್ಮ ಪೂರ್ವಜರ ತ್ಯಾಗ ಬಲಿದಾನಗಳಿಂದ ನಾವೆಲ್ಲರೂ ಸಹ ಇಲ್ಲಿ ಕುಳಿತಿದ್ದೀವಿ. ನಾವ್ಯಾರೂ ಸಹ ಇಲ್ಲಿರ್ತಕ್ಕಂಥವ್ರು ಇವರ ಕಾಲಿನ ಧೂಳಿಗೆ ಸಮಾನರಿಲ್ಲ. ನಾವ್ಯಾರೂ ಸಹ ಅವರು ನಮಗೆ ಒಂದು ಭವ್ಯ ಭಾರತವನ್ನು ಕೊಟ್ಟಿದ್ದಾರೆ. ಸ್ವತಂತ್ರ ಹೋರಾಟದ ಪ್ರಯುಕ್ತ, ಸ್ವತಂತ್ರ ಬರೋದಕ್ಕಿಂತ ಮೊದಲು ಭಾರತ ದೇಶ ಅನ್ನೋ ಪರಿಕಲ್ಪನೆವೇ ಇರಲಿಲ್ಲ. ಅದು ನಿಮಗೆ ಗೊತ್ತಿದೆಯೋ ಇಲ್ವೋ? ಈಗ ನಮ್ಮ ಈ RSS ಅವರು, ಹಿಂದೂ ಮಹಾಸಭಾದವರು ಭಾಷಣ ಹೊಡಿತಾ ಇರ್ತಾರೆ, ಬೊಗಳೆ ಹೊಡಿತಾ ಇರ್ತಾರೆ. ಕಂದಾರಿಂದ ಹಿಡಿದು ಇಂಡೋನೇಷ್ಯಾದವರೆಗೂ ಭಾರತ ಇತ್ತು ಅಂತ. 580 ರಾಜ ಮಹಾರಾಜರು ಇದ್ರೆ ವಿನಃ ಭಾರತ ದೇಶ ಅಂತ ಇರಲಿಲ್ಲ. 580 ರಾಜ ಮಹಾರಾಜರು ಅಂದ್ರೆ ಗುಜರಾತಲ್ಲಿ 280 ರಾಜ ಮಹಾರಾಜರು ಇದ್ರು. ರಾಜ ಇರುವಾಗ ಯಾವುದೇ ಸಂವಿಧಾನ ಇರಲಿಲ್ಲ, ಯಾವುದೇ ಕಾನೂನು ಇರಲಿಲ್ಲ. ರಾಜ ಹೇಳಿದ್ದೆ ಕಾನೂನು, ರಾಜ ಹೇಳಿದ್ದೆ ಸಂವಿಧಾನ. ಅದಕ್ಕಿಂತ ಮೊದಲು ಧರ್ಮ ಪ್ರಭುತ್ವ ಇತ್ತು, ಧರ್ಮಾಧಾರಿತ ರಾಜಕಾರಣ ನಡೀತಾ ಇತ್ತು. ಧರ್ಮಾಧಾರಿತ ರಾಜಕಾರಣ ಮಾಡುವಾಗ ಆ ಧರ್ಮದಲ್ಲಿ ಏನ್ ಹೇಳ್ತಾರೆ ಅದನ್ನ ನಡೆಸ್ಕೊಂಡು, ಅದು ಸರಿ ಬರಲಿಲ್ಲ ಅಂತ ಹೇಳಿ ರಾಜಧರ್ಮ ಬಂತು. ರಾಜಧರ್ಮದಲ್ಲೂ ಸಹ ದಬ್ಬಾಳಿಕೆ ಜಾಸ್ತಿ ಆಯ್ತು ಅಂತ ಹೇಳಿ ಪ್ರಜಾಪ್ರಭುತ್ವ ಅಂತ ಹೇಳಿ ನಿಮ್ಮ ಕೈಯಲ್ಲಿ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಸ್ವತಂತ್ರರು. ನಾವು ಈ ಪ್ರಜಾಪ್ರಭುತ್ವದಲ್ಲಿ ನಮಗೆ ಬಹಳ ದೊಡ್ಡ ಶಕ್ತಿಯನ್ನ ಮಹಾತ್ಮ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷ ನಮಗೆ ಕೊಟ್ಟಿದೆ. ಯಾವ ದ್ರೌಪದಿ ಮುರ್ಮು ರಾಷ್ಟ್ರಪತಿಯವರಿದ್ದಾರೆ, ಅವ್ರಿಗೆ ಏನ್ ಶಕ್ತಿ ಇದೆ, ಅದೇ ಶಕ್ತಿ ಯಾವುದಾದ್ರೂ ಒಂದು ಕುಗ್ರಾಮದಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಅಷ್ಟೇ ಶಕ್ತಿ ಇದೆ. 5 ವರ್ಷಕ್ಕೆ ಅವ್ರಿಗೆ ಬೇಕಾದ ಸರ್ಕಾರವನ್ನು ಆರಿಸ್ತಕ್ಕಂಥ ಶಕ್ತಿ ಪ್ರಜಾಪ್ರಭುತ್ವ ಮತ್ತು ಈ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತ ನೀವೆಲ್ಲರೂ ಸಹ ತಿಳ್ಕೊಳ್ಬೇಕು. ಆ ಸಂದರ್ಭದಲ್ಲಿ 1942ನೇ ಇಸ್ವಿನಲ್ಲಿ ಈ ಜನಸಂಘದ ಸಂಸ್ಥಾಪಕ ಮತ್ತು ಹಿಂದೂ ಮಹಾಸಭಾದ ಮಹಾದೊಡ್ಡ ನಾಯಕ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಬೆಂಗಾಲ್ ಸರ್ಕಾರದಲ್ಲಿ ಮುಸ್ಲಿಂ ಲೀಗ್ ಜೊತೆ ಅವರಲ್ಲಿ ಮಂತ್ರಿಗಳಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಅಂದಿನ ವೈಸ್ರಾಯ್ಗೆ ಪತ್ರ ಬರೀತಾರೆ, ಕಾಂಗ್ರೆಸ್ ಪಕ್ಷದವರು ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಆಂದೋಲನವನ್ನು ಮಾಡ್ತಾ ಇದ್ದಾರೆ, ಅದನ್ನು ಯಾವುದೇ ಕಾರಣಕ್ಕೆ ಯಶಸ್ವಿಯಾಗಕ್ಕೆ ಬಿಡಬಾರದು, ಅದನ್ನು ಹತ್ತಿಕ್ಕಬೇಕು, ಆ ಒಂದು ಕಾಂಗ್ರೆಸ್ ನಾಯಕರನ್ನ ಜೈಲಿಗೆ ತಳ್ಳಬೇಕು ಅಂತ ಪತ್ರ ಬರೆದಿರ್ತಕ್ಕಂಥ ಈಗಲೂ ಸಹ ದಾಖಲೆಗಳಲ್ಲಿದೆ. ಇವರು ನಮಗೆ ಸ್ವಾತಂತ್ರ್ಯ ಹೋರಾಟ, ದೇಶಭಕ್ತಿ, ದೇಶ ಪ್ರೇಮದ ಬಗ್ಗೆ ಹೇಳ್ತಾರೆ. ಇದೇ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಏನು ಇವತ್ತು ಭಾರತೀಯ ಜನತಾ ಪಾರ್ಟಿ RSS ಅವರು ಧರ್ಮಾಧಾರಿತ ರಾಜಕಾರಣ ಮಾಡ್ತಕ್ಕಂಥದ್ದು, ದ್ವೇಷ ರಾಜಕಾರಣ ಮಾಡ್ತಕ್ಕಂಥವ್ರು, ಹಿಂದೂ ಮುಸ್ಲಿಂ ಪಾಕಿಸ್ತಾನ ಅಂತಕ್ಕಂಥವ್ರು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಮಂತ್ರಿ ಆಗಿದ್ದು ಮುಸ್ಲಿಂ ಲೀಗ್ ಸರ್ಕಾರದ ಅಡಿಯಲ್ಲಿ ಅನ್ನೋದನ್ನ ನೀವೆಲ್ಲರೂ ಸಹ ಗಮನದಲ್ಲಿ ಇಟ್ಕೊಳ್ಬೇಕು. ಮುಸ್ಲಿಂ ಲೀಗ್ ಅವ್ರ ಜೊತೆ ಮಂತ್ರಿ ಆಗಿ ಅದೇ ಮುಸ್ಲಿಂ ಲೀಗ್ ಮುಸ್ಲಿಂ ಲೀಗ್ ಮೊದಲನೇ ರೆಸಲ್ಯೂಷನ್ ಪಾಕಿಸ್ತಾನ ಆಗಬೇಕು ಅಂತೇಳಿ ಮೊದಲನೇ ರೆಸಲ್ಯೂಷನ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಮತ್ತು ಮುಸ್ಲಿಂ ಲೀಗ್ ಅವರು ಮಾಡಿರ್ತಕ್ಕಂಥದ್ದು. ಮಹಾತ್ಮ ಗಾಂಧಿ ಅವರು ನೆಹರು ಮಾಡಿದ್ದು ಅಂತ ಹೇಳ್ತಾರೆ.